ೈದಾಯುರ್ವೇದ ಸಮಯದಾಯುರ್ವಣಾಂಗೈರ್ಗೇನಾಂ ಸಮರ್ಪಯಾಮಿ. ಶ್ರೀ ಗುರುದೇವತಾಭ್ಯೋ ನಮಃ. ಪ್ರಪದ್ಯಾಮಿ ತದಾದಾಯ ವೈ ನಮೋ ನಮಃ. ಮನಸಾಗ್ನಿಮ ಮೇಲೆ ನಾಮಧೇಯಸ್ಯಾಂ ಸಹ ಕುಟುಂಬ ವರ್ಗಸ್ಯ ಶ್ರೀ ಕ್ಷೇಮ ಧೈಮ ಧೈರ್ಯ ಧೈರ್ಯ ವೀರ್ಯ ಅಭಯಾಯುರಾರೋಗ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲವೃದ್ಧಾರ್ಥಂ ದೈವವೃದ್ಧಾರ್ಥಂ ದೇವದೇ ಶಿವಾರಾರ ಮಹಾದೇವ. ಶ್ರೀಮನ್ ಮಹಾಗಣಪತಿ ಮಹಾರಾಜ ಕಿ ಜೈ. ಶ್ರೀಮನ್ ಮಹಾಲಕ್ಷ್ಮೀ ದೇವತಾ ಮಹಾರಾಜ ಕಿ ಜೈ. श्री सोमनाथेश्वर महाराज की जय. श्री दुर्गा देवी महाराज की जय. ओम कर्पूरगौरं करुणावतारं संसारतारं सुरेन्द्रहारं तथा वसन्तं प्रजारकन्दे भवं भवानी चैतं नमामि. कर्पूरमङ्गलनिराधोपं समर्पयामि. सर कैमरा रोलिंग एक्शन. ಬಸವ ಜಯಂತಿಯ ಶುಭಾಶಯದಂದು ಮನಸ್ಸಾಯಿತು ನಿನ್ನ ಮೇಲೆ ಎಂಬ ಚಲನಚಿತ್ರ ಮುಹೂರ್ತ ಸಮಾರಂಭ ನಮ್ಮ ಸುರೇಶ್ ಹಾಗೂ ರಾಮ್ ಅವರ ಸಾರಥ್ಯದಲ್ಲಿ ಈ ಚಲನಚಿತ್ರ ಮೂಡಿ ಬರ್ತಾ ಇದೆ. ಎಲ್ಲ ಚಿತ್ರತಂಡಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗ್ತಿದೆ. ಬಹಳ ವರ್ಷದಿಂದ ಅನ್ಕೊಂತಿದ್ದೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಮಾಡಬೇಕು ಅಂತ. ಚಿಕ್ಕವಳಿಂದನೂ ಅಷ್ಟೇ ಆಕ್ಟಿಂಗ್ ತುಂಬಾ ಇಷ್ಟ. ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ಕತೆ ತುಂಬಾ ಚೆನ್ನಾಗಿದೆ. ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಾಗೇ ಆಗಿದೆ. ಮೇಡಮ್, ನಿಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಯಾವ ಹೀರೋ ಇಷ್ಟ ನಿಮಗೆ? ಫೇವ್ರೇಟ್ ಹೀರೋ? ವಿಷ್ಣುವರ್ಧನ್ ಸರ್ ಅಲ್ಲ, ರೀಸೆಂಟ್ ಆಗಿರೋ ಒಂದು ಹೀರೋ. ಪುನೀತ್ ಸರ್. ಓಕೆ. ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ನಂಬಕ್ಕಾಗಿಲ್ಲ. ಆಮೇಲೆ ಪೋಸ್ಟರ್ ಎಲ್ಲ ರೆಡಿ ಆದ್ಮೇಲೆ ನನಗೆ ಕನ್ಫರ್ಮ್ ಆಗಿದ್ದು ನಾನೇ ಹೀರೋಯಿನ್, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ರೂಪಾರಾಶ್ವಿ ಅಂತ. ತುಂಬ ಖುಷಿ ಆಗುತ್ತೆ. ಮನಸ್ಸಾಯಿತು ಸಿನಿಮಾದಲ್ಲಿ ನಾನು ಒಂದು ತಂಗಿ ರೋಲ್ ಮಾಡ್ತಿದ್ದೀನಿ. ತುಂಬ ಖುಷಿ ಆಗುತ್ತೆ. ಇವತ್ತು ಮುಹೂರ್ತ ಆಯಿತು, ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ಸರ್, ಮೇಜರ್ಲಿ ಎವ್ರಿಬಡಿ ಇಸ್ ನ್ಯೂ ಕಮರ್ಸ್. ಏನು ಯಾರು ಎಲ್ಲ ಹಳಬ್ರು ಆ ಥರ ಬಂದು ಮಾಡ್ತಾ ಇದ್ದೀವಿ, ಈ ಥರ ಆ ಥರ ಏನೂ ಇಲ್ಲ. ಸೊ ಎಲ್ಲರೂ ನ್ಯೂ ಕಮರ್ಸ್ ಕರ್ಕೊಂಡು ಇವಾಗ ಒಂದು ಸೆಟಪ್ ಮಾಡಿ ಎಲ್ಲರೂ ಒಂದು ಸ್ಟ್ರಗಲ್ ಪೀರಿಯಡ್ ಇಂದ ಬಂದು ಮಾಡ್ತಾ ಇರೋಂಥ ಮೂವಿ. ಮೇಜರ್ಲಿ ನಿಮಗೆ ಏನು ಪ್ರಿಯಾರಲ್ಲಿ ಮೊದಲ ಸಲ ಆಗಿರ್ಬೋದು, ಮುಂಗಾರುಮಳ ಆಗಿರ್ಬೋದು, ಏನು ಫೀಲ್ ಬಂತು ಅದೇ ಸೇಮ್ ಟೈಪ್ ಆಫ್ ಫೀಲ್ ನಿಮಗೆ ಬರುತ್ತೆ. ಇನ್ನೂ ಚೆನ್ನಾಗೇ ಬರುತ್ತೆ. ಮೇಜರ್ಲಿ ಒಂದು ಪ್ಯೂರೆಸ್ಟ್ ಲವ್ ಫಾರ್ಮ್. ಈಗೇನು ಮೇಜರ್ ಆಗಿ ಒಂದು KGF ಪ್ಯಾಟರ್ನ್ ಬಂತು ಅಂಡ್ ಸಮ್ ಆಫ್ ದಿ ರಾ ಮೂವೀಸ್ ಬರ್ತಾ ಇದೆ. ಈಗ ನಾನೇ ಹೇಳ್ಬೇಕು ಅಂದ್ರೆ ನಾನು ಇನ್ನೊಂದು ಮೂವಿ ಬರ್ತಾ ಇದೆ, ಆ ಮೂವಿ ಕಂಪ್ಲೀಟ್ ರಾ ಸ್ಟೈಲ್ ಆಗಿದೆ. ಏನು ಒಂದು ದೊಡ್ಡಾಟ ಇರ್ಬೋದು, ಒಂದು ಫೈಟಿಂಗ್ ಸೀನ್ಸ್ ಇರ್ಬೋದು, ಅಥವಾ ಒಂದು ಎಕ್ಸಾಬ್ರೇಟೆಡ್ ಆಗಿ ಮಾಡಿರ್ತಾರೆ. ಬಟ್ ಇದ್ರಲ್ಲಿ ಯಾವ ತರ ಇದೆ ಅಂತ ಪ್ಯೂರೆಸ್ಟ್ ಫಾರ್ಮ್ ಒಳಗಡೆ ಬಂದ್ರು ಅಂತ ಹೇಳಿದ್ರೆ ಸೀನ್ ಟು ಸೀನ್ ನಿಮಗೆ ಗೆಸ್ ಮಾಡ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಸೀನ್ ಏನಾಗುತ್ತೆ. ಒಂದು ಲವ್ ಸ್ಟೋರಿ ಏನ್ ಫಸ್ಟ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಹೋಗುತ್ತೆ ಅದೇ ಕಾನ್ಸಿಕ್ಯೂಟಿವ್ ಆಗಿ ಹೋಗ್ತಾ ಇರುತ್ತೆ. ನಿಮಗೆ ಎಂಡಿಂಗ್ ಅಲ್ಲಿ ಓಕೆ ನಿಮಗೆ ಈ ತರ ಒಂದು ಲವ್ ಸ್ಟೋರಿ ಟ್ವಿಸ್ಟ್ ಸಿಕ್ತಾ ಅಂತ ಡೌಟ್ ಬರೋ ಅಂತ ಮೂವಿ ಮೇಜರ್ಲಿ. ಅಂಡ್ ಸಾಂಗ್ಸ್ ಬಗ್ಗೆ ಹೇಳಿದ್ರೆ ಸಾಂಗ್ಸ್ ಆಲ್ರೆಡಿ ಕಂಪೋಸ್ ಮಾಡಿ ನಾವೆಲ್ಲ ಒಂದೊಂದು ಕ್ಲಿಪ್ ಕೇಳಿದೀವಿ. ಸೊ ಬೇಸಿಕಲಿ ಸಾಂಗ್ಸ್ ಒನ್ಸ್ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಕಾಲರ್ ಟ್ಯೂನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಸೊ ಇದು ಮೇಜರ್ ಕನ್ಸರ್ನ್ ಆಗಿ ಮಾಡ್ತಾ ಇರೋಂಥ ಮನಸ್ಸಾಯ್ತು ನಿಮ್ಮ ಮೇಲೆ. ಅಂಡ್ ನಮ್ಮ ತಂಡ ಆಗಿರ್ಬೋದು, ನ್ಯೂ ಹೀರೋಯಿನ್ ಆಗಿದ್ದಾರೆ ರಶ್ಮಿ, ಅಂಡ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಸುರೇಶ್, ಅಂಡ್ ನಮ್ಮ ರಾಮು ಸರ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ಅಂಡ್ ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ಎವ್ರಿಥಿಂಗ್ ನಮ್ಮ ರಾಮು ಸರ್ ನೋಡ್ತಾ ಇರೋದು. ನಾನು ಈ ಮೂವಿ ಮಾಡಲಿಕ್ಕೆ ಮೇಜರ್ ಕನ್ಸರ್ನ್ ರಾಮು ಸರ್ ಮತ್ತೆ ಸುರೇಶ್ ಸರ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಪ್ರಿಯಾರ್ ಒಂದು 8 ವರ್ಷದ ಕೆಳಗಡೆ ಒಂದು ಸೀರಿಯಲ್ ಮಾಡಿದ್ದಾರೆ ಜೊತೆಗೆ, ಗೇಟ್ ಕ್ಲೋಸ್ ಅಂತ ನಮ್ಮ ಮಹಾಂತೇಶ್ ಸರ್ ಅವ್ರದ್ದು ಪ್ರೊಡಕ್ಷನ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ಅಗೈನ್ ಯಾವುದೋ ಒಂದು ಮೂವಿ ನನಗೆ ಸೆಟಲ್ ನೋಡಿ ಇಲ್ಲ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ. ಆ ಕನ್ಸರ್ನಿಗೋಸ್ಕರ ಆ ಸ್ಟೋರಿ ಮೇಜರ್ಲಿ ಸುರೇಶ್ ಸರಿಗೋಸ್ಕರನೇ ಈ ಮೂವಿ ಮಾಡ್ತಾ ಇರೋದು. ಅಂಡ್ ಇದನ್ನ ಹೇಳ್ತಾ ನಾನು ಸರ್, ಈಗ ಇಂಡಸ್ಟ್ರಿಗೆ ನೀವು ಬರ್ತಾ ಇದ್ದಾರೆ, ನಿಮ್ಗೆ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಸೊ ಯಾವ ನಟರ ಬಗ್ಗೆ ನಿಮ್ಗೆ ಇನ್ಸ್ಪಿರೇಷನ್ ಜಾಸ್ತಿ, ಯಾವ ನಟರು ನಿಮ್ಗೆ ಇಷ್ಟ? ಸರ್, ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇವಾಗ ಯಾರಾದ್ರೂ ಆಗಿರಲಿ ಒಳ್ಳೆ ಕೆಲಸ ಮಾಡಿದ್ರೆ ಇನ್ಸ್ಪಿರೇಷನ್ ಆಗ್ತದೆ. ಸೊ ಬೇಸಿಕಲಿ ನನಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಪ್ರಿಯಾರ್ ಈಗಿಂದ ಅಂತ ಅಲ್ಲ, ನಾನು ಹುಡುಗಾಗಿಂದ ಅದೇ ಕನ್ಸೆಪ್ಟ್ ಆಗಿ ಹೋಗ್ತಾ ಇರೋದು. ಜಾಕಿ, ಅಣ್ಣಾಬೌಂಡ್ ಆಗಿರ್ಬೋದು, ಮೇಜರ್ಲಿ ರಾಜ್ಕುಮಾರ್ ಆಗ್ಬೋದು. ಆ ಕಾನ್ಸಿಕ್ಯೂಟಿವ್ ಆಗಿ ಒಬ್ಬ ಮನುಷ್ಯ ಯಾವ ತರ ಬೆಳಿಬೇಕು, ಒಂದು ಸ್ಟಾರಿಸಮ್ ಬಂದ್ರೂ ಯಾವ ತರ ನೋಡ್ಕೋಬೇಕು ಅಂತ ಅವ್ರನ್ನ ನೋಡಿ ಕಲಿತ್ರೆ ನಾವುಗಳು ಇನ್ನ ಫ್ಯೂಚರ್ ಅಲ್ಲಿ ಒಂದು ಸ್ಟಾರ್ ಆಗಿ ನಿಂತ್ರೆ ಜನಗಳ ಆಶೀರ್ವಾದದಿಂದ ನಾವು ಆತರ ಮಾಡ್ಲಿಕ್ಕೆ ಆಗುತ್ತೆ. ಅಂಡ್ ಆತರ ನಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಸರ್, ಈ ನನಗೆ ವಿಲನ್ ಆಗಿ ನಾವು ಮಾಡ್ತಿದ್ದೆ ಸರ್, ಮೇನ್ ವಿಲನ್ ಆಗಿ. ಇದು ರಾಮ ಅವರು ಒಂದು ಕಥೆ ಇದೆ, ಭಾಳ ದಿವಸದಿಂದ ಆಸೆ ಪಡ್ತಾ ಇದ್ರು ಮಾಡಬೇಕು ಅಂತ. ಒಂದು ಸ್ಟೋರಿ ಹೇಳಿದಲ್ಲಿ ಕರೆದ್ರು, ಹರೀಶ ಬಾಯಲ್ಲಿ ಅಂತ ಕರೆದ್ರು. ಒಂದು ಸ್ಟೋರಿ ಇದಕ್ಕೆ ನಾವು ಭಾಳ ದಿವಸ ಇತ್ತು, ನೀನೇ ಮಾಡಬೇಕು ಇದಕ್ಕೆ ಈ ಸಿನಿಮಾಕ್ಕೆ ಅಂತಂದು ಭಾಳ ಇದು ಮಾಡೋದು. ಆಯ್ತು ಓಕೆ ನೋಡಿ ಸ್ಟೋರಿ ನೋಡ್ಬಿಟ್ಟು ಹೇಳಿದೆ, ಆಯಿತು ಮಾಡೋಣ ಅಂತ ಹೇಳಿದೆ.
ಚೆನ್ನಾಗಿದೆ ಸರ್. ಸ್ಟೋರಿ ಕೇಳಿದೆ, ಮುಂಗಾರು ಒಳಗಿಂತ ಸ್ವಲ್ಪ ಭಾಳ ಚೆನ್ನಾಗಿ ಬಂತು. ಮನಸ್ಸಾಯ್ತು ನಿನ್ನ ಮೇಲೆ ತುಂಬ ಚೆನ್ನಾಗಿದೆ ಅಂತ ನನ್ನ ಮನಸ್ಸು ಹೇಳ್ತಾರೆ ಅಂತ ಒಪ್ಕೊಂಡು ಈ ಸಿನಿಮಾದಲ್ಲಿ ನಾನು ಚಾನ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಮೊದಲನೆಯ ಒಂದು ಸಿನಿಮಾ ಅಂದರೆ ವಿಲನ್ ಆಗಿ ನಾವು ನಟನೆ ಮಾಡ್ತಾ ಇರೋದು. ಸರ್ ನಾನು ಮೊದಲನೇ ಸಿನಿಮಾ ಕಾಲಜ್ಞಾನ ಅಂತ ಮಾಡಿದ್ದೆ, ಅದಾದ್ಮೇಲೆ ಪ್ರೇಮ ಯುವ ಅಂತ ಮಾಡಿದೆ, ಆಮೇಲೆ ಕಿರಿಕ್ ಅಂತ ಮಾಡಿದೆ, ಈಗ ಮನಸ್ಸಾಯಿತು ನಿನ್ನ ಮೇಲೆ ಇದು 4ನೇ ಸಿನಿಮಾ. ಅದರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಅಂದರೆ ನಮ್ಗೆ ತುಂಬಾ ಖುಷಿ ಆಯಿತು. ನಮ್ಮೂರಲ್ಲಿ ನಾವು ಎಲ್ಲೇ ಮಾಡೋಕ್ಕಿಂತ ನಮ್ಮ ಕರ್ನಾಟಕ, ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ನಾವು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ನಾವು ಹಂಗಾಗಿ ನಾವು ಇದನ್ನು ಮಾಡಬೇಕು, ಎಲ್ಲ ಜನರಿಗೆ ತೋರಿಸ್ಬೇಕು, ನಮ್ಮ ದಾವಣಗೆರೆ ಏನಂತ ನಾವು ತೋರಿಸ್ಬೇಕು ಸಿನಿಮಾನ ಅಂತ ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು. ಬಸವನ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯ ನಾಡಿದಂತೆಗೆ. ಅದೇ ರೀತಿ ಇಂದು ನಮ್ಮ ನಿಟ್ವಳ್ಳಿ ದುರ್ಗಮ್ಮ ದೇವಸ್ಥಾನ ಹಿಂಭಾಗದಲ್ಲಿ ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಇಂದು ನಮ್ಮ ಚಿತ್ರದ ಮುಹೂರ್ತ, ಮನಸ್ಸಾಯಿತು ನಿನ್ನ ಮೇಲೆ ಚಿತ್ರದ ಮುಹೂರ್ತ ಅದ್ಭುತವಾಗಿ ನೆರವೇರಿತು. ಅದರಿಂದ ನಮ್ಮ ನಾಯಕ ನಟಿಯರು, ಖಳನಾಯಕ ನಟರು ಆದಂಥ ಎಲ್ಲ ಹಿರಿಯರುಗಳು, ನಮ್ಮ ಡ್ಯಾನ್ಸ್ ರಾಮಣ್ಣವರು, ಸುರೇಶ್ ಅಣ್ಣ ಅವರು, ಈ ಥರ ಕಲಾವಿದರುಗಳು ಎಲ್ಲರೂ ಭಾಗವಹಿಸಿದ್ದು ತುಂಬ ಸಂತೋಷ. ನಮ್ಮ ನಿಟ್ಟುವಳ್ಳಿಯಲ್ಲಿ ಈ ಚಿತ್ರ ಮುಹೂರ್ತ ಆರಂಭ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ನಮ್ಮ ನಿಟ್ಟುವಳ್ಳಿ ಭಾಗಕ್ಕೆ, ನಮ್ಮ ದಾವಣಗೆರೆಗೆ ಅತಿಯಾದ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇವತ್ತು ಅನೇಕ ರಾಜ್ಯಗಳಲ್ಲಿ ಚಿತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷತೆ ಏನಂದರೆ ಮನಸ್ಸಾಯಿತು ನಿನ್ನ ಮೇಲೆ ಚಿತ್ರದ ಮುಹೂರ್ತ ನಮ್ಮ ದಾವಣಗೆರೆಯಲ್ಲೇ ಮಾಡಿ, ನಮ್ಮ ದಾವಣಗೆರೆಯಲ್ಲೇ ಚಿತ್ರೀಕರಣ ನಡಿಬೇಕೆಂತ ನಮ್ಮ ಡ್ಯಾನ್ಸ್ ರಾಮಣ್ಣ ಅವರು, ಸುರೇಶ್ ಅಣ್ಣ ಅವರು ಮಾತಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಭಾಳ ಸಂತೋಷ ಆಗಿದೆ. ಅದೇ ರೀತಿ ನಮ್ಮ ಖಳನಾಯಕ ಪಾತ್ರದಲ್ಲಿ ನಮ್ಮ ನಿಟ್ಟುವಳ್ಳಿ ಆದವರೇ ಹರೀಶ್ ಅಂತೇಳಿ ಅವರು ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು, ತುಂಬ ಹಲವಾರು ಕಷ್ಟ ಜೀವಿಗಳು ನಾವುಗಳೆಲ್ಲ, ನಮ್ಮ ಹರೀಶ್ ಅವರು ನಾವುಗಳು ಎಲ್ಲ ಒಂದು ಗಣೇಶ್ ಕಾಟನ್ ಮಿಲ್ಲಲ್ಲಿ 10 ರೂಪಾಯಿದಿಂದ ಕೆಲಸ ಮಾಡಿ ದೇವರು ಒಂದು ಒಳ್ಳೆ ಬಯಕೆಯನ್ನು ಕೊಟ್ಟು ಈ ಮನಸ್ಸಾಯಿತು ನಿನ್ನ ಮೇಲೆ ಚಿತ್ರದಕ್ಕೆ ನಮ್ಮ ಸ್ನೇಹಿತರಾದ ಹರೀಶ್ ಅವರು ಖಳನಾಯಕ ನಟನಾಗಿ ನಟಿಸಿದ್ದಾರೆ. ಅದು ಇನ್ನೂ ಭಾಳ ವಿಶೇಷ, ನನಗೆ ಭಾಳ ಸಂತೋಷ ಆಗ್ತಾ ಇದೆ ಅಂದು ನಾವು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಚಿತ್ರೀಕರಣ ಪ್ರಾರಂಭ ಆಗಿ ಎಲ್ಲರೂ ಈ ಚಿತ್ರವನ್ನು ಮೆಚ್ಚಿ ಯಶಸ್ವಿ ಬಯಸಬೇಕೆಂದು ಶುಭ ಹಾರೈಸ್ತಾ ಇದ್ದೀವಿ ಎಂದು ಹಾರೈಸಿ ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸರಿ, ಈ ಸಿನಿಮಾ 4 ವರ್ಷದಿಂದನೂ ಕೂಡ ಕತೆ ಬರ್ತು, ಟೈಟ್ಲು ನಮ್ಮಲ್ಲೇ ಇಟ್ಕೊಂಡಿದ್ದೀವಿ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಏನು ಮಾಡೋಣ ಅಂತ ಸಿಕ್ಕಾಪಟ್ಟೆ ಹುಡುಕಾಡ್ತಾ ಇದ್ದೀವಿ. ಕೊನೆಗೆ ನಮ್ಮ ಸಾಹಸಿಕರು ಕನ್ನಡ ರಿಜಿಸ್ಟ್ರೇಷನ್ನು, ಅದೇ ಟೈಟ್ಲನ್ನ ಮತ್ತೆ ಹೋಗಿ ಬೆಂಗಳೂರಲ್ಲಿ ಎಲ್ಲ ಹುಡುಕಾಡ್ತೀವಿ. ಇದು ಆಯಿತು ಇನ್ನು ಇಲ್ವ ಅಂತ ಫಸ್ಟ್ ನೋಡಿದ್ವಿ, ಇರಲಿಲ್ಲ. ನಮ್ಮದು ಮನಸ್ಸಾಯಿತು ನಿನ್ನ ಮೇಲೆ ಅಂತ ಫಿಕ್ಸ್ ಮಾಡಿಬಿಟ್ಟು ಬೆಣ್ಣೆಲಗ್ರಿ ಸಿನಿ ಪ್ರೊಡಕ್ಷನ್ಸ್ ಬ್ಯಾನರ್ ಆಯಿತು, ನನಗೆ ಕೊರಿಯೋಗ್ರಾಫರ್ ಕಾರ್ಡ್ ಆಯಿತು, ಡೈರೆಕ್ಟರ್ ಕಾರ್ಡ್ ಆಯಿತು, ದೇವ್ರದ್ದು ಎಲ್ಲ ಆಯಿತು. ಈ ಸಿನಿಮಾ ಸಕ್ಸಸ್ ಆಗಲಿ ಅಂತಲೇ ನಾನು ಹೃದಯಪೂರ್ವಕವಾಗಿ ಹೇಳ್ಕೊಳ್ಳೋ ಅಂತ ಆಸೆ ಭಾಳ ಇದೆ. ನೋಡೋಣ ಸರ್, ಈ ಸಿನಿಮಾ ಸಕ್ಸಸ್ ಮಾಡೇ ಮಾಡ್ತೀವಿ. ನಿಮ್ಮನ್ನೆಲ್ಲರನ್ನೂ ಕರಿತೀವಿ. ನೀವು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ಬೇಕಾದ್ರೆ. ಥ್ಯಾಂಕ್ ಯು.